ಶಿವಮೊಗ್ಗ ಮೃಗಾಲಯದಲ್ಲಿ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರು ಮೃತಪಟ್ಟು 20 ದಿನ ಆಯಿತು. ಅವರು ನಿಮಗೆ ಗೊತ್ತಿರೋ ಹಾಗೆ ಹಿಪ್ಪೋಗೆ ಟ್ರೀಟ್ಮೆಂಟ್ ಕೊಡುವ ಸಂದರ್ಭದಲ್ಲಿ ಅದು ರಾತ್ರಿ 11:30 ಸಮಯದಲ್ಲಿ ಹೋಗಿದ್ದರು. ಸೇಫ್ಟಿ ಇರಲಿಲ್ಲ, ಅವರಿಗೆ ಯಾರು ಇನ್ಸ್ಟ್ರಕ್ಷನ್ ಕೊಟ್ಟರು ಅಥವಾ ಒತ್ತಡ ಇತ್ತಾ, ಈ ಥರದೆಲ್ಲ ಆಯಾಮದಲ್ಲಿ ಕೂಡ ಸಾಕಷ್ಟು ಸುದ್ದಿಗಳನ್ನ ನೀವು ನೋಡಿದ್ರಿ. ಸಮೀಕ್ಷಾ ರೆಡ್ಡಿ ಅವರು ಅಲ್ಲಿ ಇಂಟರ್ನ್ ಆಗಿ ಕೆಲಸಕ್ಕೆ ಸೇರಿದರು. ಫೆಬ್ರವರಿಯಲ್ಲಿ ಸೇರಿದರು. 1 ತಿಂಗಳ ಅವಧಿಯಲ್ಲಿ ಅವರು ಮೃತಪಡ್ತಾರೆ. ಹಿಪ್ಪೋ ಅವರು ಕಚ್ಚಿ ಸಾಯಿಸಿರುವಂಥದ್ದು. ಸುಮಾರು 7-8 ಸರಿ ಅದು ಕಚ್ಚಿರುವಂಥದ್ದು. ರಕ್ತಸ್ರಾವದಿಂದ ಅವರು ಮೃತಪಡ್ತಾರೆ. ಮರುದಿನ ಅಂದರೆ ಶುಕ್ರವಾರಕ್ಕೆ ಕರೆಕ್ಟಾಗಿ 20 ದಿನ ಆಗುತ್ತೆ. ಅದಾದ ನಂತರ ಆಗಿರುವಂಥ ಬೆಳವಣಿಗೆಗಳ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಶಿವಮೊಗ್ಗ CCF ಆಗಿರುವಂಥ ಹನುಮಂತಪ್ಪ ಅವರ ನೇತೃತ್ವದಲ್ಲಿ 7 ದಿನಗಳ ಒಳಗಡೆ ಒಂದು ವರದಿಯನ್ನು ಕೊಡಬೇಕು ಅಂತ ನಮ್ಮ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಒಂದು ಆದೇಶ ಮಾಡ್ತಾರೆ. ಅವರು 6 ದಿನಕ್ಕೆ ಕೊಡ್ತಾರೆ. ಅದರಲ್ಲಿ ಏನಿದೆ ಏನು ಅಂತೇಳಿ ನಮಗೂ ಗೊತ್ತಾಗೋದಿಲ್ಲ. ಸೀನಿಯರ್ ಆಫೀಸರ್ಸ್ಗಳಿಗೆ ಕೊಟ್ಟಿರ್ತಾರೆ. ಅವರು ಯಾರನ್ನಾರು ಶಿಕ್ಷಿಸುವಂತೆ ಅಷ್ಟು ಪರಿಣಾಮಕಾರಿಯಾಗಿ ಆ ವರದಿ ಇತ್ತ ಅನ್ನೋದು ಡೌಟು. ಇಲ್ಲಿ ಸಮೀಕ್ಷಾ ಅವ್ರಿಗೂ ಕೂಡ ಯಾರೇ ಒತ್ತಡ ಹೇಳಿದ್ರು ಕೂಡ, ಯಾವುದೇ ಆ ಥರದ ಸಮಸ್ಯೆ ಇದ್ದರೂ ಕೂಡ ಅವರು ಅಲ್ಲಿ ಇಳಿಬಾರ್ದಿತ್ತು ಅನ್ನುವಂಥ ಅಂಶವೂ ಕೂಡ ಸಾಕಷ್ಟು ಬಂದಿರುತ್ತೆ. ಸಮೀಕ್ಷಾ ಅವರು ಮೃತಪಟ್ಟಿರುವ ಬಗ್ಗೆ ಭಾಳಷ್ಟು ಬೇಸರ ಇದೆ. ಅನಿಮಲ್ ಮೇಲೆ ಪ್ರೀತಿ ಇರುವಂಥವರು ಬೇಕಿತ್ತು. ಬಟ್ ಈ ವ್ಯವಸ್ಥೆಯಲ್ಲಿ ಅಷ್ಟು ಸುಲಭವಾಗಿ ಈ ಥರದ ಓವರ್ ಎಂಥೂಸಿಯಾಸಮ್ ಏನಿದೆಯಲ್ಲ ಅದು ಅಷ್ಟು ವರ್ಕ್ ಆಗೋದಿಲ್ಲ. ಇಷ್ಟು ದಿನಗಳಲ್ಲಿ ಅವರ ಪರವಾಗಿ ಸಾಕಷ್ಟು ಜನರು ಇಲ್ಲಿನ ಲೋಪದೋಷಗಳ ಬಗ್ಗೆ, ಆಡಳಿತಾಧಿಕಾರಿಗಳ ಬಗ್ಗೆ ಮತ್ತು ವೈದ್ಯಾಧಿಕಾರಿಗಳ ಬಗ್ಗೆ ಸಾಕಷ್ಟು ಅನುಮಾನವನ್ನು ವ್ಯಕ್ತಪಡಿಸಿದರು. ಈ ತನಕ ಏನಾದರೂ ಕ್ರಮ ಆಗಿದೆಯಾ ಅಂತಂದರೆ, ಅಲ್ಲಿ ಕೆಲಸ ಮಾಡ್ತಿದ್ದಂತಹ ವೈದ್ಯರು, 3 ವರ್ಷಗಳಿಂದ ಇದ್ದಂತಹ ವೈದ್ಯರು ಡಾಕ್ಟರ್ ಮುರಳಿ ಮನೋಹರ್ ಅಂತ, ಅವರನ್ನು ಈಗ ಅಲ್ಲಿಂದ ರಿಲೀವ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಅದು ಬುಧವಾರಕ್ಕೆ ಅವರು ಅಲ್ಲಿನ ಕರ್ತವ್ಯದಿಂದ ಬಿಡುಗಡೆ ಆಗಿದ್ದಾರೆ. ಆದರೆ ಈ ರಿಲೀವ್ನ ನಾವು ರೈನ್ಲ್ಯಾಂಡಲ್ಲಿ ಪೋಸ್ಟ್ ಮಾಡಿದಾಗ ಅಲ್ಲಿನ ಡೈರೆಕ್ಟರ್ ಅವರು ಒಂದು ಮೆಸೇಜ್ ಹಾಕಿದರು. ಟರ್ಮ್ ಏನಿದೆ ಮತ್ತು ಲೀಸ್ ಪೀರಿಯಡ್ ಏನಿದೆ ಅದು ಎಂಡ್ ಆಗಿತ್ತು. ಹಾಗಾಗಿ ಅವರೇ ಕೇಳಿದರು ನಾನು ಹೋಗಬೇಕು ಅಂತೇಳಿ, ಹಾಗಾಗಿ ರಿಲೀವ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಇದು ಕಾನೂನು ಪ್ರಕಾರವಾಗಿ ಅವರು ಆ ಥರ ಮಾಡಿದರೂ ಕೂಡ ಇದೊಂದು ಆದೇಶದ ಭಾಗವಾಗೂ ಆಗಿರುತ್ತೆ. ಮುರಳಿ ಅವ್ರನ್ನ ಮಾತ್ರ ಮಾಡಿ ಬೇರೆಯವ್ರದ್ದೇನಾದರೂ ಮಾಡಬೇಕಿತ್ತ ಈ ಪ್ರಕರಣದಲ್ಲಿದ್ದರೆ ನಂಗೆ ಗೊತ್ತಿಲ್ಲ. ಅಷ್ಟು ಪರಿಣಾಮಕಾರಿಯಾಗಿ ಆ್ಯಕ್ಷನ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಯಾವ ಅಧಿಕಾರಿಯನ್ನು ಕೂಡ ಡಾಕ್ಯುಮೆಂಟ್ಸ್ ಏನು ಇಲ್ಲದೆ ಮಾಡೋದಕ್ಕಾಗೋದಿಲ್ಲ. ಅವರು ಕೂಡ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಹೋಗ್ತಾರೆ. ಏನಾದರೂ ಇಲ್ಲಿ ಅದು ಅವ್ರಿಗೆ ಬಿಟ್ಟಿರೋದು. ಆದರೆ ಜನ ಕೇಳ್ತಿರೋವಂಥದ್ದು. ಮತ್ತು ಜನಪ್ರತಿನಿಧಿಯಾಗಿ ನಮ್ಮ ಮಾನ್ಯ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಆದೇಶವನ್ನು ಮಾಡಿದರು. ಮತ್ತು ಅವರು ಜನರ ಪ್ರತಿನಿಧಿ, ಅವರು ಅಧಿಕಾರಿಗಳ ಪ್ರತಿನಿಧಿ ಅಲ್ಲ. ಹಾಗಾಗಿ ಅವರೇನು ಕ್ರಮ ತೆಗೆದುಕೊಳ್ತಾರೆ ಅಥವಾ ಇನ್ನೇನಾದ್ರು ಪೆಂಡಿಂಗ್ ಇದೆಯಾ ನಮಗಂತೂ ಗೊತ್ತಿಲ್ಲ. ಆದರೆ ಏನಾದರೂ ಆಗ್ಬೋದು ಅಥವಾ ಟ್ರಾನ್ಸ್ಫರ್ ಆ ಥರದ್ದೆಲ್ಲ ಮಾಡ್ತಾರೆ ಅನಿಸುತ್ತೆ. ಇನ್ನೂ ಭಾಳ ಮುಖ್ಯವಾಗಿ ನಮ್ಮ ಮಾಧ್ಯಮದವರೆಲ್ಲ SOP ಪಾಲನೆ, ನಿಯಮಗಳ ಉಲ್ಲಂಘನೆ ಅಂತೆಲ್ಲ ಹೇಳ್ತಿದ್ರು. ಇಲ್ಲ, ಅದು ಆ್ಯಕ್ಚುಲಿ SOP ಅಂತೆಲ್ಲ ನೀವೆಲ್ಲ ಸುಳ್ಳೇ ಬರಿತಾ ಇದ್ದೀರಿ. ಈಗ ಅದೆಲ್ಲ ಈ ಘಟನೆ ಆದಮೇಲೆ ಸ್ವತಃ ಮಿನಿಸ್ಟ್ರು ಕೂಡ ತುಂಬ ಅಚ್ಚರಿ ಪಟ್ಟಿದ್ದಾರೆ ಆ ವಿಷಯದ ಬಗ್ಗೆ. ಹಾಗಾಗಿ ಅವರು ಕೂಡ ಈಗ ಅದನ್ನು SOP ಮಾಡೋದಕ್ಕೆ ಏನೋ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಆದೇಶ ಯಾವ ಥರ ಆಗಿದೆಯೋ ಗೊತ್ತಿಲ್ಲ. ಅದೊಂದು ಕ್ರಮ ಅಂತ ಮುರಳಿ ಮನೋಹರ್ ಅವರು ಈ ಜೂ ಅಲ್ಲಿ ಕೆಲಸ ಮಾಡ್ತಿರುವ ಸಮಯದಲ್ಲೇ ಆನೆಗಳ ಚಕ್ರಬೈಲು ಆನೆಗಳ ಬಗ್ಗೆಯೂ ಕೂಡ ಅವರು ಅಲ್ಲಿ ಹೋಗಿ ಕನ್ಸಲ್ಟೆಂಟ್ ಥರ ವರ್ಕ್ ಮಾಡ್ತಿದ್ರು. ಹಾಗಾಗಿ ಇವರು ಈಗ ಅಲ್ಲಿ ವರ್ಕ್ ಮುಂದುವರಿಸ್ತಾರೆ. ಬಟ್ ಅವರು ಅಧಿಕೃತವಾಗಿ ಅಲ್ಲಿ ಇರ್ತಾರ ಎಲ್ಲ ಗೊತ್ತಿಲ್ಲ. ಇನ್ನೂ ಅಧಿಕೃತವಾಗಿ ಯಾವ ಅಧಿಕಾರಿಯ ಆದೇಶವೂ ಇಲ್ಲ. ಒಟ್ಟು ಈಗ ಸಮೀಕ್ಷಾ ರೆಡ್ಡಿ ಅಂತೆ ಈ ಮುರಳಿ ಮನೋಹರ್ ಅವರು ಕೂಡ 3 ವರ್ಷಗಳ ಹಿಂದೆ ಶಿವಮೊಗ್ಗ ಜೂಗೆ ಸೇರಿಕೊಂಡಿದ್ದು. ಅವರು ಕೂಡ ಈ ಥರ ಸಮೀಕ್ಷಾ ರೆಡ್ಡಿ ಅವರಷ್ಟೇ ತುಂಬ ಆಸಕ್ತಿ ಮೇರೆಗೆ ಅವರು ತಮ್ಮ ಈ ಒಂದು ಫೀಲ್ಡಲ್ಲಿ ಗುರುತಿಸ್ಕೊಂಡಿದ್ದಂಥವ್ರು. ಹಾಗಾಗಿ ಈಗ ಸಮೀಕ್ಷಾ ರೆಡ್ಡಿ ಅವರು ಹೆಂಗೆ ಮೃತಪಟ್ಟು ಅವರ ಒಂದು ಕರಿಯರ್ ಎಂಡ್ ಮಾಡಿಕೊಂಡ್ರು, ಅವರ ಸೇವೆ ನಮಗೆ ಅಗತ್ಯ ಇತ್ತು, ಆದರೂ ಕೂಡ ಅದು ಎಂಡ್ ಆಯಿತು. ಹಾಗೆ ಮುರಳಿ ಮನೋಹರ್ ಅವ್ರದ್ದು ಕೂಡ ಆಗುತ್ತೇನೋ ಗೊತ್ತಿಲ್ಲ. ಬಟ್ ಅವ್ರದ್ದು ಇಲ್ಲಿ ಲೋಪದೋಷಗಳಿತ್ತ ಏನು ಇತ್ತು ಅಂತೇಳಿ ನಮಗಂತೂ ಗೊತ್ತಿಲ್ಲ. ಆದರೆ ಅವರಿಗೊಂದು ಈ ಥರದೊಂದು ಕ್ರಮ ಎದುರಿಸಬೇಕಾಗಿರುವಂಥ ಪರಿಸ್ಥಿತಿ ಇದೆ. ಹಿಪ್ಪೋ ಗರ್ಭಿಣಿ ಇತ್ತು, ಅದು 2 ಮರಿಗಳನ್ನು ಕಳ್ಕೊಂಡಿತ್ತು. ಅದರದ್ದು ಏನಾಯಿತು ಅನ್ನುವಂಥದ್ದು ಈಗ ಎಲ್ಲ ಮಾಧ್ಯಮಗಳಲ್ಲೂ ಇತ್ತು. ನಮಗೆ ಗೊತ್ತಿದೆ, ಒಂದು 2-3 ದಿನದಿಂದ ಅವರು ಬನ್ನೇರುಘಟ್ಟ ಡಾಕ್ಟರ್ ಆನಂದ್ ಅಂತ, ಅಲ್ಲಿ ಮೈಸೂರಿನ ಕನ್ಸಲ್ಟೆಂಟ್ ಡಾಕ್ಟ್ರ್ ಇದ್ದಂಥ ಮದನ್ ಅಂತ, ಅವರೆಲ್ಲ ಬಂದು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾಯಿದ್ರು. ಅದನ್ನು ಎತ್ತಿ ಇಳಿಸಿ ಅಂತೂ 2 ದಿನ ಅದನ್ನು ಸೆಡೆಟ್ ಮಾಡಿ
ಆಮೇಲೆ ಅದ್ರದ್ದೆಲ್ಲ ಸ್ಯಾಂಪಲ್ಸು ಫ್ಲೂಯಿಡ್ಡು ಬ್ಲಡ್ಡು ಎಲ್ಲ ಕಲೆಕ್ಟ್ ಮಾಡಿ ಗೊತ್ತಿಲ್ಲ ಟೆಕ್ನಿಕಲಾಗಿ ಅವೆಲ್ಲ ಮಾಡಿ ಅದನ್ನೆಲ್ಲ ಈಗ ಅನಾಲಿಸಿಸ್ ಮಾಡೋಕ್ಕೆ ಕಳಿಸಿದ್ದಾರೆ. ಮನೇಲಿ ಕಟ್ಟಿ ಹಾಕ್ಕೊಂಡಿರೋ ಕೆಲವು ಜಾನುವಾರುಗಳಿರ್ತವೆ ನೋಡಿ, ಹೊಟ್ಟೆ ಒಳಗೆ ಸತ್ತೋಗ್ಬಿಟ್ಟಿರುತ್ತೆ. ಆ ಥರದ ಪ್ರಕರಣ ಆಗಿರ್ಬೋದು ಅಂತ ಅನಿಸುತ್ತೆ ನನಗೆ. ಸಾಮಾನ್ಯವಾಗಿ ಅದು ಬದುಕಿರೋ ಚಾನ್ಸಸ್ ಕಡಿಮೆ. ಅದರದ್ದು ಗೆಸ್ಟೇಷನ್ ಪೀರಿಯಡ್ ಕೂಡ ಎಂಡ್ ಆಗಿದೆ ಅಂತ ಹೇಳ್ತಾರೆ. ಮಾಧ್ಯಮಗಳೆಲ್ಲ ಅಲ್ಲಿಗೆ ಮುಗಿ ಬಿದ್ದಿದ್ರು. ಅವರಿಗೆಲ್ಲ ಬೈಟ್ ಕೊಟ್ಟಿರುವಂಥ ಜೂ ಡೈರೆಕ್ಟರ್ ಅಮರಾಕ್ಷರ್ ಅವರು ಈ ಥರದ್ದೆಲ್ಲ ರಿಪೋರ್ಟ್ ಬಂದಮೇಲೆ ವೈದ್ಯರು ಏನು ಹೇಳ್ತಾರೆ ಅದನ್ನು ಕ್ರಮ ತೆಗೆದುಕೋಬೇಕು ಅಂತ ಹೇಳ್ತಾರೆ. ಆದರೆ ಎಲ್ಲೂ ಕೂಡ ಅವರು ಮೃತಪಟ್ಟಿದೆ ಅಂತ ಹೇಳೋದಿಲ್ಲ. ನನ್ನ ಪ್ರಕಾರ ಒಳಗಡೆ ಅದು ಮೃತಪಟ್ಟಿದೆ, ನಮಗೆ ಇರುವಂಥ ಎಕ್ಸ್ಪರ್ಟ್ಗಳ ಒಪಿನಿಯನ್ ಪ್ರಕಾರ ಅದೇನಾದ್ರು ಆಗಲಿ, ಅವರು ಅಫಿಷಿಯಲಾಗಿ ಕೊಡ್ಕೊಳ್ಳಿ, ಅದು ಮಾಧ್ಯಮವರಿಗೆ ಅವರಿಗೆ ಬಿಟ್ಟಿರೋದು. ಈ ಪ್ರಕರಣದಲ್ಲಿ ಇನ್ನೇನಾದರೂ ಮಾಡಬೇಕಾ ಅಂತಂದರೆ ನನಗೆ ಗೊತ್ತಿಲ್ಲ, ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಕನ್ಕ್ಲೂಷನಿಗೆ ಬಂದಿದ್ದೀನಿ. ಆದರೆ ನಮ್ಮ ಕಂಡ್ರೆ ಅವರು ಏನಾದ್ರು ಮನಸ್ಸು ಮಾಡಿದ್ರೆ ಏನಾದರೂ ಕೆಲಸಗಳನ್ನ ಮಾಡ್ಬೋದು ಅಥವಾ ಏನಾದ್ರು ಆ್ಯಕ್ಷನ್ ಮಾಡ್ಬೋದು. ಮತ್ತು ನಮ್ಮಲ್ಲಿ ವೈದ್ಯರ ಕೊರತೆ ಸಾಕಷ್ಟಿದೆ. ನಾನು ಕೂಡ ಒಂದು ಅಬ್ಜೆಕ್ಷನ್ ಹಾಕಿದ್ದೀನಿ. ಈ ಅರುಣಾಚಲ್ ಪ್ರದೇಶಕ್ಕೆ ಡಾಕ್ಟರ್ ರಮೇಶ್ ಅವರು ಮತ್ತು ಕೆಲವರು ತಂಡಗಳು ಒಂದು 12 ಜನ ಹೋಗಿದ್ದರು. 2 ಮಕ್ನ ಆನೆಗಳನ್ನು ಹಿಡಿದ್ರು. ಒಂದು 10 ದಿನ ಅಲ್ಲಿ ಕಾಲ ಕಳೆದಿದ್ದಾರೆ. ಮತ್ತು ಅಲ್ಲಿನ ಅಧಿಕಾರಿಗಳು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮತ್ತೊಂದು ಹುಲಿ ಹಿಡಿಬೇಕು ಅಂತಿದ್ದಾರೆ. ಇರೋದೇ ಒಬ್ಬರು ಇಬ್ಬರು ಡಾಕ್ಟ್ರು. ಈಗ ಇಲ್ಲಿ ಇವ್ರನ್ನೆಲ್ಲ ದೊಡ್ಡ ಹೆಮ್ಮೆ ಅಂತ ಹೇಳ್ಬಿಟ್ಟೆಲ್ಲ ಕಳಿಸ್ತಾರೆ. ರಮೇಶ್ ಡಾಕ್ಟ್ರು ಅಂತವರು ಅಥವಾ ಎಲ್ಲ ಡಾಕ್ಟ್ರುಗಳದ್ದು ಬಹಳ ನಮಗೆ ಹೆಮ್ಮೆ ಇದೆ. ಅವ್ರು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಥವಾ ನಮಗೆ ಅದರ ಅಗತ್ಯ ಇದೆ ನಮ್ಮ ವೈಲ್ಡ್ ಲೈಫ್ಗೆ. ಆದರೆ ಇಂಥ ಸಮಯದಲ್ಲಿ ಇರೋದೇ ಡಾಕ್ಟ್ರು ಒಬ್ಬರೋ ಇಬ್ಬರೋ ಇರ್ತಾರೆ. ಅವ್ರುಗಳನ್ನ ಈ ಥರ ಕಳಿಸ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಮೊನ್ನೆ ಮಡಿಕೇರಿಯಲ್ಲಿ ಒಬ್ಬರು ಆನೆ ದಾಳಿಗೆ ಮೃತಪಟ್ಟಿದ್ದಾರೆ. ಅದು ಎಲ್ಲ ಸಮಸ್ಯೆಗಳು ಎಲ್ಲ ಕಡೆನೂ ತುಂಬ ಕೆಟ್ಟದಾಗಿದ್ದಾವೆ. ಆದರೆ ಈಗ ಡಾಕ್ಟ್ರುಗಳು ಇಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನ ಅಲ್ಲಲ್ಲೇ ಮುಚ್ತಿದ್ದಾರೆ. ಚೀತಾಗಳನ್ನು ಭಾರತಕ್ಕೆ ತಂದಾಗ ಅಲ್ಲೊಬ್ಬರು ಡಾಕ್ಟ್ರ್ ಹೆಸರು ಬಂತು. ಅವ್ರು ಎಂಥದವ್ರ ಹೆಸರು ನಮಗೆ ಗೊತ್ತಿಲ್ಲ. ಅವರೆಲ್ಲ ಹೋಗ್ಬಿಟ್ಟು ಇವರೆಲ್ಲ ಕರ್ಕೊಂಡೋಗಿ ಮಾಡಿದಾರಂತೆ. ನಮಗೇನು ಗೊತ್ತಿಲ್ಲ. ಅಂದರೆ ನಾನು ವೈದ್ಯರ ಅಗತ್ಯತೆ ಬಗ್ಗೆ ನಿಮಗೆ ಹೇಳಿದೆ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದರೆ, ಶಿವಮೊಗ್ಗ ಜೂ ಅಲ್ಲಿ ಈಗ ವೈದ್ಯರನ್ನ ತೆಗೆದ್ರು. ಈಗ ವೈದ್ಯರು ಇಲ್ಲ. ಸೋಮವಾರದವರೆಗೆ ಆನಂದು ಮತ್ತು ಅವ್ರು ಯಾರೋ ಒಂದಿಷ್ಟು ಜನ ಡಾಕ್ಟ್ರುಗಳು ಇರ್ತಾರಂತೆ. ಅದ್ರ ನಂತರ ಏನು ಅಂತ ಗೊತ್ತಿಲ್ಲ. ಯಾರನ್ನ ಹಾಕ್ಕೊಂತಾರೆ ಏನೋ ಪಾಪ. ಅಲ್ಲಿ ಡೈರೆಕ್ಟ್ರಿಗೆ ಅದು ಸಮಸ್ಯೆ ಇದೆ. ಈಗ ಯಾರನ್ನಾರು ಹಾಕೊಬೇಕು. ಯಾಕಂದರೆ ಈಗ ಒಂದು 300-400 ಸ್ಪೀಷೀಸ್ ಅಲ್ಲಿ ಇರೋವಂಥದ್ದು. ಅಷ್ಟು ಪ್ರಾಣಿಗಳನ್ನ ನೋಡ್ಕೊಳ್ಳೋಕ್ಕೆ ಒಬ್ಬರು ಡಾಕ್ಟ್ರ್ ಬೇಕಲ್ವ. ಈ ಡಾಕ್ಟ್ರ್ ಇಲ್ಲ ಅಂತ ಆಯಿತು. ಹಾಗಾಗಿ ಈ ಥರದ ವೈದ್ಯರ ಸಮಸ್ಯೆ ಸಾಕಷ್ಟು ಇರಬೇಕಾದ್ರೆ, ಇನ್ನು ಆ ಸಕ್ರೆಬೈಲ್ ಕ್ಯಾಂಪಲ್ಲೂ ಅಷ್ಟೇ, ಅಲ್ಲೂ ವೈದ್ಯರಿಲ್ಲ.